ಬ್ಯಾಕ್ ಪ್ಯಾಕ್ ಒಂದು ಹಾಂ ನೋಡಿದೆ ಆನ್ ಮಾಡಿದ್ದೆ ಹಾಂ ಮೊಬೈಲಿಂದ ಹಿಂದೆ ತೊಗೊಂಡು ಇದು ಬಿ ಸರೋಜತೆ ಬರ್ತಾ ಇದೆಯಾ ನೀನಿದ್ದಿದ್ದು ಗಾಡಿ ಅಂದ್ರಪ್ಪ ಹಾಂ 4 ವೀಲರಲ್ಲಿ ಬಿಟ್ಟರು ಚರಂಡಿಗೆ ಗಾಡಿ ಬಿಟ್ಟರು ಅಂತ ಡ್ರೈವರ್ ಯಾರು ಅಪ್ಪನಿಗೆ ತುಂಬ ಪರಿಚಯ ಇದ್ದರು ಕಾಲದಿಂದ ಅಪ್ಪನ ಜೊತೆ ಒಡನಾಟ ಇತ್ತು ತುಂಬ ನೋವಾಗುತ್ತೆ ಅವ್ರನ್ನ ಇವತ್ತು ಕಳ್ಕೊಂಡಿರೋದು ಅವ್ರಿಗೆ ಇನ್ನೂ ಒಂದಷ್ಟು ವರ್ಷ ನಮ್ಮ ಜೊತೆ ಇರಬೇಕಿತ್ತು ನಮ್ಮ ಕಲಾವಿದರಿಗೆ ಏನಾಗ್ತಿದೆ ದಿನ ಎಲ್ಲರನ್ನೂ ಕಳ್ಕೊಂಡು ನಾವು ಇನ್ನೂ ಬಡವ ಆಗ್ತಾಯಿದ್ದೀವಿ ಸೊ ಅವ್ರ ವಯಸ್ಸು ಏನೇ ಇದ್ರೂ ಅವ್ರ ಮಾರ್ಗದರ್ಶನ ಅವ್ರ ಸಪೋರ್ಟ್ ನಮ್ಮೆಲ್ಲರಿಗೂ ಅವಶ್ಯಕತೆ ಇತ್ತು ಆಗಿದೆ ಏನು ಮಾಡೋಕ್ಕಾಗಲ್ಲ ಅವ್ರು ಎಲ್ಲೇ ಹೋದರೂ ಅವ್ರ ಆತ್ಮಕ್ಕೆ ಶಾಂತಿ ಇರಲಿ ಅವ್ರ ಮನೆಯವ್ರಿಗೆ ನಮ್ಮ ಇಡೀ ಸ್ಟೇಟಿಗೆ ಅವ್ರ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಎಲ್ಲ ಕಾರ್ಯಗಳು ಸ್ಮೂತಾಗಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಈ ಮನೆಗೆ ನಾನು ಅಂಬರೀಷ್ ಅವರು ಹಲವಾರು ಬಾರಿ ಬಂದಿದ್ದೇವೆ. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು ಎಷ್ಟೋ ಸುಂದರವಾದ ಸಿಹಿ ನೆನಪುಗಳು, ಎಷ್ಟೋ ನಮ್ಮ ಒಂದು ಒಡನಾಟದ ಎಲ್ಲ ಮೆಮರೀಸ್, ಸ್ವೀಟ್ ಮೆಮರೀಸ್ ಅಂತ ಹೇಳಬೇಕು. ಇವತ್ತು ತುಂಬ ನೋವು, ತುಂಬ ದುಃಖದ ವಿಚಾರ ಇದು. ಸರೋಜಮ್ಮ ಇನ್ನು ಇಲ್ಲ ನಮ್ಮೊಂದಿಗೆ ಅನ್ನೋದು ನಮ್ಗೆ ಯಾರಿಗೂ ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ವಿಷಯ. ತುಂಬ ಅಭಿಮಾನ ಅವ್ರಿಗೆ, ಅಂಬರೀಷ್ ಅವ್ರ ಬಗ್ಗೆ, ನನ್ನ ಬಗ್ಗೆ, ನಮಗೂ ಅಷ್ಟೇ. ನಿಜಕ್ಕೂ ಹೇಳಬೇಕು ಅಂದರೆ ಅವರು ಒಬ್ಬರು ಲೆಜೆಂಡ್ರಿ ಪರ್ಸ್ನಾಲಿಟಿ. ಕರ್ನಾಟಕದಿಂದ ಹೋಗಿ ತಮಿಳ್ನಾಡು, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಅವರು ಒಂದು ರೀತಿ ರೂಲ್ ಮಾಡಿದವರು. ಇಂಡಸ್ಟ್ರಿಯಲ್ಲಿ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅವರೇ ಆಗಿದ್ದರು. ಇವತ್ತಿಗೂ ಅವರ ಒಂದು ಫ್ಯಾನ್ ಫಾಲೋಯಿಂಗು, ನೀವು ಹೊರದೇಶಗಳಿಗೆ ಹೋದರೆ ಹೆಂಗೆ ಮುಗಿಬೀಳ್ತಾರೆ ಜನ ಅನ್ನೋದು ನೀವು ನೋಡಬೇಕು. ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಜನ ಎಲ್ಲ ಕಡೆಯೂ. ಅವರು ಅಷ್ಟೇ ಎಷ್ಟು ಹಂಬಲ್ಲು, ಎಷ್ಟು ಡೌನ್ ಟು ಅರ್ತ್ ಆಗಿರೋರು ಅಂದರೆ ಯಾವತ್ತೂ ನಾನು ಒಬ್ಬಳು ಸೂಪರ್ ಸ್ಟಾರು, ನಾನು ಇಷ್ಟು ದೊಡ್ಡವಳು ಅನ್ನೋದು ಎಲ್ಲೂ ತೋರಿಸ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿರೋರು ಎಲ್ರಿಗೂ. ಬಟ್ ಮುಖ್ಯವಾಗಿ ಅಂಬರೀಷ್ ಅವರು ಅಂದರೆ ನನ್ನ ತಮ್ಮ ಅಂತ ತುಂಬ ಹೆಮ್ಮೆಯಿಂದ, ತುಂಬ ಪ್ರೀತಿ ಅಭಿಮಾನದಿಂದ ಇರೋರು. ಅವರ ಒಂದು ಅಗಲಿಕೆ ನಿಜವಾಗ್ಲೂ ನಾವು ಎಂದೆಂದಿಗೂ ಅದನ್ನು ತೀರಿಸೋಕ್ಕಾಗೋದಿಲ್ಲ. ಅವರ ಒಂದು ಮೆಮರೀಸ್ ಜೊತೆಯಲ್ಲಿ ಇನ್ನು ಮುಂದೆ ಇರಬೇಕು. ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ಫಂಕ್ಷನ್ಗೆ ಅವರು ಬಂದಿದ್ದರು. ಪಾಪ ಹುಷಾರಿರಲಿಲ್ಲ ಅಷ್ಟೊಂದು, ಆದ್ರೂ ಇಲ್ಲ ಸುಮಾ ನಿನ್ನ ಬರ್ತ್ಡೇಗೆ ನಾನು ಬರಲೇಬೇಕು ಅಂತ ಹೇಳಿ ಅವ್ರು ಬಂದಿದ್ದರು. ಹಾಗೆಯೇ ನನ್ನ ಈ ಪೊಲಿಟಿಕಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆದಾಗ್ಲಿಂದನೂ ಅವ್ರು ನನಗೆ ದೊಡ್ಡ ಶಕ್ತಿಯಾಗಿದ್ದರು. ಇದು ಬಹುಶಃ ಯಾರಿಗೂ ಗೊತ್ತಿರಲ್ಲ ಈ ವಿಚಾರ. ನಾನು ಫಸ್ಟ್ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದೀನಿ ಅಂದ ತಕ್ಷಣ ಅವರು ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀನೇ ಗೆಲ್ತೀಯ, ನೀನು ಒಳ್ಳೆಯವಳು, ನಿನಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ, ನನ್ನ ತಮ್ಮ ಎಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ ಈ ಪ್ರಪಂಚದಲ್ಲಿ, ಅವನಿಗೆ ಅನ್ಯಾಯ ಆಗೋದಿಲ್ಲ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗೋದಿಲ್ಲ. ಈ ರೀತಿಯ ಧೈರ್ಯದ ಮಾತುಗಳನ್ನು ನನ್ನ ಉದ್ದಕ್ಕೂ ಈ ಒಂದು 6 ವರ್ಷಗಳಲ್ಲಿ ಅವ್ರು ಎಷ್ಟು ಬಾರಿ ಫೋನ್ ಮಾಡಿ ನನಗೆ ಹೇಳಿರ್ಬೋದು, ಅದನ್ನು ಎಣ್ಸೋಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ ನನಗೆ ಅವರು ಕೊಟ್ಟಿದ್ದಾರೆ. ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಅಡ್ವೈಸ್ ಕೊಡೋರು. ನನ್ನ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ನನಗೆ ಫೋನ್ ಮಾಡಿ ಅವ್ರಿಗೆ ಬಾಯಿಗೆ ಬಂದಾಗ ಬೈಯೋರು. ಅಷ್ಟೊಂದು ಇದು. ಆಮೇಲೆ ಅಂಬರೀಷ್ ಅವ್ರದ್ದು ಒಡನಾಟ ಬೇರೆ ರೀತಿಯೇ ಇತ್ತು. ಇವ್ರು ತುಂಬ ಕಾಲು ಇಳಿಯೋದು, ತುಂಬ ಅವ್ರನ್ನ
ತಮಾಷೆ ಮಾಡೋದು, ರೇಗಿಸೋದು, ನನ್ನ ದತ್ತು ತಗೊಳ್ಳಿ, ಇಷ್ಟೊಂದು ಆಸ್ತಿ ನಿಮ್ಗೆ ಯಾಕೆ, ನಾನೇ ಎಲ್ಲ ನೋಡ್ಕೋತೀನಿ ನಿಮ್ಮನ್ನು, ತುಂಬ ಒಂದು ಸ್ವೀಟ್ ರಿಲೇಷನ್ಶಿಪ್ ಇತ್ತು ಅಂಬರೀಷ್ ಅವ್ರಿಗೆ. ಅವ್ರು ಅಷ್ಟು ಆಸೆ ಅಂಬರೀಷ್ ಅವರಂದರೆ. ಅವ್ರ ಕಷ್ಟ ಸುಖ ಏನೇ ಇದ್ದರೂ ಫೋನ್ ಮಾಡಿ ಎಷ್ಟೊತ್ತಲ್ಲಾದರೂ ಅಂಬರೀಷ್ಗೆ ಫೋನ್ ಮಾಡೋರು, ಇವರು ಬಂದುಬಿಡೋರು ಅವ್ರನ್ನ ಮಾತಾಡ್ಸೋಕ್ಕೆ. ಇವತ್ತಿನ ದಿನ ಸರೋಜಮ್ಮ ಅವರು ಒಂದು ಸ್ವೀಟ್ ಮೆಮರಿಯಾಗಿ ಉಳ್ಕೊಂಡಿದ್ದಾರೆ ಅಷ್ಟೇ. ಒಂದು ನಮ್ಮ ಅದೃಷ್ಟ ಏನು ಅಂದರೆ ಕಲಾವಿದ್ರ ಮಕ್ಕಳಾಗಿರೋದಕ್ಕೆ ತುಂಬ ಸಣ್ಣ ವಯಸ್ಸಿಂದನೂ ಈ ಮನೆಗಳಿಗೆ ಒಂದು ನಂಟಿದೆ ನಮಗೆ. ನನ್ನ ತಂದೆ ಜೊತೆ ಸುಮಾರು ಸಾರಿ ಬರ್ತಾಯಿದ್ದೆ. ನಮ್ಮ ಬಸವನಗುಡಿ ಮನೆ ಮುಂದೆನೇ ಇವ್ರದ್ದೊಂದು ಹೋಟೆಲ್ ಇತ್ತು, ಗಣೇಶ್ ಭವನ್ ಅಂತ. ತುಂಬ ಚಿಕ್ಕ ಹುಡುಗನಿಂದನೂ ನಾನು ಅಮ್ಮನವ್ರನ್ನ ನೋಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇವರೆಲ್ಲ ಹಾಕೊಟ್ಟಂಥ ಚಿತ್ರರಂಗದಲ್ಲಿ ತುಂಬ ಒಂದು ದೊಡ್ಡ ಕೊಡುಗೆ ಇದೆ. ಇವ್ರುಗಳೆಲ್ಲ ಹಾಕೊಟ್ಟಿದ್ದಕ್ಕೆ ಅನಿಸುತ್ತೆ ಮೇ ಬಿ ನಮಗೆ ಇವತ್ತು ತುಂಬ ಈಸಿಯಾಗಿ ಆಗ್ತಾ ಇರೋದು. ತುಂಬ ಬೇಜಾರಾಗುತ್ತೆ. ತುಂಬ ದೊಡ್ಡವ್ರನ್ನ ಕಳ್ಕೊತಾ ಇದ್ದೀವಿ, ನಮಗೂ ಗೊತ್ತಾಗ್ತಿಲ್ಲ. ಎಲ್ಲರೂ ನಮ್ಮನ್ನು ನಡೆಸೋವಂಥವ್ರು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಸೊ ತುಂಬ ಬೇಜಾರಿದೆ. ನಮ್ಮ ಕನ್ನಡದ ಪಂಚಭಾಷಾ ತಾರೆ ಹಾಗೂ ಹೆಮ್ಮೆಯ ಬಿ ಸರೋಜಾದೇವಿ ಮೇಡಮ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಬೆಳಗ್ಗೆಯಿಂದ ಅವರು 4-5 ಸಲ ರಮಾ ಅಮ್ಮ ಅವರು ಒಂದು 5-6 ಸಲ ಫೋನ್ ಮಾಡಿ. ನಾನು ಲಾಸ್ಟ್ ಸಿನಿಮಾಲಿ ಅಮ್ಮವ್ರು ಬಹಳ ಪ್ರಮುಖವಾದ ಪಾತ್ರ ಮಾಡ್ಯಾರ ನಟಭಯಂಕರ್ಲಿ. ಅವಾಗಿಂದ ಒಂದು ಆತ್ಮೀಯತೆ. ಸೊ ನಂಗೆ ಹೋಗೋಕೆ ಗೊತ್ತಾಗಲ್ಲ, ಮರಿ ಒಂಚೂರು ಕರ್ಕೊಂಡು ಹೋಗ್ಬಿಡ್ತೀಯ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಬರೋದು ಒಂಚೂರು ಲೇಟ್ ಆಯಿತು. ಅವ್ರನ್ನ ಒಂದು ಸ್ವಲ್ಪ ತಯಾರು ಮಾಡಿ ಅವ್ರಿಗೆ ಫುಡ್ಡೆಲ್ಲ ಆದ ತಕ್ಷಣ ಕರ್ಕೊಂಬರೋದು ಒಂಚೂರು ಲೇಟ್ ಆಯಿತು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೆ ಯಾವಾಗಲೂ ಈಗ ಭಾರತಿ ಮೇಡಮ್, ಆರತಿ ಮೇಡಮ್ ಆ ಸಾಲಿನಲ್ಲಿಲ್ಲೋ ದೊಡ್ಡ ಕಲಾವಿದರು ಅಂದರೆ ಬಿ ಸರೋಜಾದೇವಿ ಅಮ್ಮವರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳಲ್ಲ, ಸಿನಿಮಾ ರಂಗದ ಲೆಜೆಂಡ್ ಇವತ್ತು ತೀರ್ಕೊಂಡಿರೋದು. ತುಂಬಾ ಬೇಜಾರಾಗುತ್ತೆ. ಅವರ ಫ್ಯಾಮ್ಲಿ ತುಂಬ ಕ್ಲೋಸ್ ನನಗೆ. ಆಮೇಲೆ ಸರೋಜಮ್ಮ ಜೊತೆ ಎಷ್ಟು ಸತಿ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ, ಅವ್ರ ಜೊತೆ ಹೆಜ್ಜೆ ಹಾಕಿದ್ದೀನಿ. ಅವರಂಥ ಒಂದು ಲಿವಿಂಗ್ ಲೆಜೆಂಡ್ ಅಂತ ನಾನು ಯಾವಾಗಲೂ ಶೇರ್ ಮಾಡ್ಕೊತಿದ್ದೆ. ಈಗಲೂ ನಂಗೆ ಮೈ ರೋಮಾಂಚನ ಆಗ್ತಾಯಿದೆ. ಅವ್ರನ್ನ ನಾನು ಅವ್ರ ಕೊನೆ ಕ್ಷಣದಲ್ಲಿ ಅವರನ್ನು ಈಗ ಮುಟ್ಬಿಟ್ಟು ಬಂದ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವೊಂದು ಸತಿ ಅನಿಸುತ್ತೆ ಈ ಥರದ್ದೆಲ್ಲ ಲೆಜೆಂಡ್ಸ್ಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಬಿ ಸರೋಜಮ್ಮ ಆಗಲಿ, ಇವ್ರಿಗೆಲ್ಲ ಸಾವನ್ನೋದೇ ಬರಬಾರ್ದು ಅಂತ. ಯಾಕಂದರೆ ಅವರೆಲ್ಲ ಅಂಥ ಅದ್ಭುತ ಸಿನಿಮಾಗಳನ್ನ ಮಾಡಿ ನಮಗೆಲ್ಲರಿಗೂ ಆ ಸಿನಿಮಾಗಳನ್ನ ನೋಡ್ಕೊಂಡು ನಾವೆಲ್ಲ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ನಟಿ ಆಗಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬರಬೇಕು ಅನ್ನೋ ಒಂದು ಏನು ಇನ್ಸ್ಪಿರೇಷನ್ ನಮಗೆಲ್ಲ ಕೊಟ್ಟವರು. ಇವ್ರಿಗೆಲ್ಲ ಸಾವು ಬರಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಹೋಗಲೇಬೇಕು. ಬಟ್ ತುಂಬ ಅವರ ಫ್ಯಾಮ್ಲಿಗೆ ನಾನು ನನ್ನ ಕಡೆಯಿಂದ ಧೈರ್ಯ ತುಂಬಕ್ಕೆ ಇಷ್ಟಪಡ್ತೀನಿ. ಅವರ ಮಗಳು ಇಂದು ಅವರು ನಮ್ಮನ್ನ ತುಂಬ ಕ್ಲೋಸ್. ಅವರಿಗೆ ಅವರ ಅಳಿಯನಿಗೆ ಸಮರ್ಥ್ ಅವ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಸಿಂಪತೀಸ್ ಹೇಳ್ತೀನಿ, ಕಂಡೋಲೆನ್ಸಸ್ ಹೇಳ್ತೀನಿ. ಫ್ಯಾಮ್ಲಿ ಥರ ಮಿಸ್ ಆಗುತ್ತೆ. ಸರೋಜಮ್ಮ, ನೀವು ರಾಣಿ ಹಾಗೆ ಬದುಕಿದ್ರಿ, ರಾಣಿ ಹಾಗೆ ಸಿನಿಮಾ ಮಾಡಿದ್ರಿ, ರಾಣಿ ಹಾಗೆ ಇವಾಗ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿದ್ದೀರಾ. ಆ ರಾಣಿ ಒಂದು ಪಥ ಏನಿದೆ, ಸಿನಿಮಾ ರಂಗದ ಮಹಾರಾಣಿ ಪಥ ನೀವೊಬ್ಬರೇ ಅಲಂಕರಿಸೋಕ್ಕೆ ಸಾಧ್ಯ, ನೀವೊಬ್ಬರೇ ಅಲ್ಲಿರ್ತೀರ. ವಿ ಮಿಸ್ ಯು ಅಷ್ಟೇ. ಹಾಂ, ಇತ್ತೀಚೆಗೆ ಅಂತ ಹೇಳಿದ್ರೆ ಐ ಥಿಂಕ್ ಜಯಮಾಲಮ್ಮ ಅವರ ಮಗಳ ಮದುವೆಗೆ ಆವಾಗ ಮೀಟ್ ಮಾಡಿದ್ದು. ಆವಾಗಲೂ ಅಷ್ಟೇ ಎಷ್ಟು ಖುಷಿಯಾಗಿ ಅವ್ರ ನಗು, ಅವರ ಒಂದು ಗ್ರೇಸ್ ಇದೆಯಲ್ಲ, ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಈಗಲೂ ಹಾಗೆ ನಡೀತಿದ್ರು ಅವರು, ಈಗಲೂ ಹಂಸ ನಡಿಗೆನೇ ನಡೀತಿದ್ರು ಅವರು, ಇಷ್ಟು ಏಜ್ ಆದಮೇಲೂ ಕೂಡ. ಖಂಡಿತ ಅವ್ರನ್ನ ತುಂಬ ಮಿಸ್ ಆಗುತ್ತೆ ಅಷ್ಟೇ ಹೇಳೋದು. ಅವರಿಗೆ ದೇವರು ಅವ್ರ ಹತ್ರ ಕರ್ಕೊಂಡಿದ್ದಾರೆ. ಸ್ವರ್ಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಸರೋಜಮ್ಮ ಹೋಗಿ. ಎಲ್ರಿಗೂ ನಮಸ್ಕಾರ. ಸರೋಜಮ್ಮ ನನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಮಗಳು ಇಂದು ನಾನು ಒಟ್ಟಿಗೆ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ವಿ. ಆವಾಗಿಂದ ಅಮ್ಮ ಅವ್ರನ್ನ ನೋಡಿದ್ದೀನಿ. ಆ್ಯಂಡ್ ನನ್ನ ತಾಯಿನೂ ಅವ್ರ ಜೊತೆ ಕೆಲಸ ಮಾಡಿರೋದುಂಟು. ಎಲ್ಲೋ ಚಿತ್ರರಂಗ ಒಬ್ಬರೊಬ್ಬರಾಗಿ ಹಿರಿಯರನ್ನ ಕಳ್ಕೊತಾ ಇದೆ ಅನ್ನೋದು ಭಾಳ ಮನಸ್ಸಿಗೆ ಬೇಜಾರು. ಬಟ್ ಅವರ ಸ್ಟ್ರಾಂಗ್ ಲೇಡಿ, ವೆರಿ ಸ್ಟ್ರಾಂಗ್ ಲೇಡಿ ಸರೋಜಮ್ಮ. ತುಂಬ ಪ್ರೀತಿನೂ ಜಾಸ್ತಿ, ಬಹಳ ಪ್ರೀತಿನ ತುಂಬ ಚೆನ್ನಾಗಿ ಯಾವಾಗಲೂ ಮಾತಾಡ್ಸೋರು.
ಇತ್ತೀಚೆಗೆ ಜಾಸ್ತಿ ಅಮ್ಮನ ಭೇಟಿ ಆಗಿರಲಿಲ್ಲ. ಹೋದ ವರ್ಷ ನನ್ನ ಅಕ್ಕ ನಿವೇದಿತಾ ಮತ್ತು ನನ್ನ ಭಾವ ಅರ್ಜುನ್ ಸರ್ಜಾ ಅವ್ರ ಮಗಳು ನಮ್ಮ ಐಶು ಮದುವೆನಲ್ಲಿ ಅಮ್ಮನ ಲಾಸ್ಟು ನಾನು ಮಾತಾಡಿಸಿ ಮೀಟ್ ಮಾಡಿದ್ದೆ. ಅವರು ಸೆಟ್ ಮಾಡಿರೋವಂಥ ಎಕ್ಸಾಂಪಲ್ ನಮ್ಮಂಥ ಹೆಣ್ಮಕ್ಳಿಗೆ ಕಲಾವಿದರಿಗೆ ಒಂದು ಮಾದರಿ, ಸ್ಟ್ರಾಂಗಾಗಿ ಹೇಗಿರಬೇಕು ಅನ್ನೋದು. ಆ್ಯಂಡ್ ಅವರ ಪಾತ್ರಗಳು, ಅವ್ರ ಸಿನಿಮಾಗಳು ಸದಾ ಕನ್ನಡಿಗರ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಎಲ್ಲ ಹಿಂದಿಯಿಂದ ಹಿಡಿದು ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿ ಎಲ್ಲರೂ ಹೃದಯದಲ್ಲೂ ಒಂದು ಸ್ಥಾನ ಪಡ್ಕೊಂಡವರು ಅಮ್ಮ. ಸೊ ನಮ್ಮ ಕನ್ನಡಿಗರಿಗೆ ಯಾವತ್ತಿದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮನೇ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಫ್ಯಾಮ್ಲಿಗೆ ಶಕ್ತಿ ಸಿಗಲಿ ಅಂತ ಕೇಳಿ. ಆ್ಯಕ್ಚುಲಿ ಅವರು ನಮಗಿಂತ ತುಂಬ ತುಂಬ ದೊಡ್ಡ ನಟರು, ತುಂಬ ದೊಡ್ಡ ಹೆಸರು ಮಾಡಿರೋರು. ನಮಗೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿಲ್ಲದೆ ಇರ್ಬೋದು. ನನಗೆ ಅದೊಂದು ಫ್ಯಾನ್ ಮೂಮೆಂಟು, ಅವರೊಂದು ದೊಡ್ಡ ಸಿನಿಮಾ ನಟರು ಅಂತ. ಆದರೆ ಈ ದೊಡ್ಡ ದೊಡ್ಡ ನಟರ ಒಂದು ದೊಡ್ಡ ಗುಣ ಏನು, ಅವ್ರು ಯಾಕಷ್ಟು ದೊಡ್ಡ ನಟರಾಗ್ತಾರೆ ಅಂದರೆ, ನಾವು ಇಂಡಸ್ಟ್ರಿಗೆ ಬಂದಾಗ ಒಂದು ಮುಂಗಾರು ಮಳೆ ಮೂಡಲ ಮನೆ ನೋಡಿದಾಗ ಫೋನ್ ಮಾಡಿ ನೀ ಚೆನ್ನಾಗಿ ಮಾಡಿದೀಯ ಅಂತ ಹೇಳಿರೋ ಅಂಥ ದೊಡ್ಡ ನಟಿ. ಸೊ ಹಾಗಾಗಿ ಅವರನ್ನು ನೋಡಿದ ತಕ್ಷಣ ಸರೋಜಾದೇವಿ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಬಂದ ತಕ್ಷಣ ಒಂದು ದೇವತೆ, ದೊಡ್ಡ ಕುಂಕುಮ, ಫಳ ವಜ್ರದ್ದು ವಾಲೆ, ಮೂಗುಬೆಟ್ಟು, ದೊಡ್ಡ ದೊಡ್ಡ ಅಣ್ಣವ್ರ ಜೊತೆ ಎಲ್ಲರ ಜೊತೆ ಮಾಡಿರೋ ಫಿಲಮ್ಮು, ಅವ್ರ ಹಾಡುಗಳು ನೆನಪಾಗತ್ತೆ. ಸೊ ಅವರು ನಮ್ಮನ್ನು ಬಿಟ್ಟು ಅವರು ಜೀವ ಬಾಡಿ ಹೋಗಿದೆ, ಆದರೆ ಸದಾ ಅವರ ಪ್ರೀತಿ, ಅವರ ಸಿನಿಮಾ ಮೂಲಕ ಅವ್ರು ನಮ್ಮ ಜೊತೆಗೆ ಯಾವತ್ತೂ ಇದ್ದೇ ಇರ್ತಾರೆ. ಬಿ ಸರೋಜಾದೇವಿಯವರು ಇವತ್ತು ಅಸ್ತಂಗತ ಆಗಿದ್ದಾರೆ. ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ಭಾಳ ಚಿಕ್ಕವನು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲಿ ಅವರು ಅಭಿನಯ ಮಾಡಿ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಲ್ಲ ಮುಖ್ಯ ಕಲಾವಿದರೊಂದಿಗೆ ನಟಿಸಿದಂಥ ಮಹಾನ್ ನಟಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಮೊದಲನೇದಾಗಿ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ. ನಾವು ಹೆಚ್ಚು ಯಾವುದೇ ಚಿತ್ರಗಳಲ್ಲಿ ನಟಿಸಿಲ್ಲ, ಆದರೆ ಒಂದು ಸರಿ ನಾವು ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೆನ್ಸಾರ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದ್ದೆ, ಇದೇ ಮನೆಯಲ್ಲಿ ಬಂದು. ಆವಾಗ ತುಂಬ ನಮಗೆ ಸಹಾಯ ಕೂಡ ಮಾಡಿದರು. ಆದರೆ ಆಮೇಲೆ ನಂತರದ ದಿನಗಳಲ್ಲಿ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಬಂದಿರಲಿಲ್ಲ. ಇವತ್ತು ಅವರ ನಿಧನ ಸುದ್ದಿಯನ್ನು ಕೇಳಿ ನಾನು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆ ನೋವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ನಾನು ನಮ್ಮ ಸರೋಜಮ್ಮ ಬಹಳ ಹಳೆಯ ಸಿನಿಮಾಗಳಿಂದ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ರೀ. ಅದು ಬೆಂಗಳೂರಲ್ಲ, ಮಡ್ರಾಸಲ್ಲಿ. ಆವಾಗಿನ ಮಡ್ರಾಸು, ಈಗಿನ ಚೆನ್ನೈ, ಅಲ್ಲಿ ಕೆಲಸ ಮಾಡಿರೋಳು. ಆವಾಗಿದ್ದ ತುಂಬ ಅಂದರೆ ತುಂಬ ಒಂದು ಆತ್ಮೀಯತೆ ಅದು ಇದು ಅಂತ ಹೇಳಬಾರ್ದು, ಅವೆಲ್ಲ ಪುಸ್ತಕ ಶಬ್ದಗಳಾಗ್ಬಿಡ್ತವೆ. ಭಾಳ ಒಟ್ಟೊಟ್ಟಿಗೆ ಭಾಳ ಒಟ್ಟಿಗೆ ಇರ್ತಿದ್ವಿ. ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಿನಿಮಾ ಹೆಸರು ಹೇಳಿದರೆ ಬಹುಶಃ ನಿಮಗೆ ಗೊತ್ತಾಗ್ಬೋದು. ಕೃಷ್ಣ ರುಕ್ಮಿಣಿ ಸತ್ಯಭಾಮ ಅದರೆಲ್ಲ ಇನ್ನೂ ಒಂದೆರಡು ಯಾವ್ಯಾವುದು ಬಾಳು ಬೆಳಗಿತ್ತು, ಅದು ಇದು ಅಂತ ಯಾವ್ಯಾವುದು ಸಿನಿಮಾಗಳು ತುಂಬ ಮಾಡಿದ್ದೀವಿ. ಸಿನಿಮಾಗಿಂತ ಹೆಚ್ಚಾಗಿ ಕನ್ನಡದವ್ರಲ್ವ ಮೆಡ್ರಾಸಲ್ಲಿದ್ದದ್ದು. ಆವಾಗ ಕನ್ನಡದವರು ನಾವೆಲ್ಲ ಭಾಳ ಒಟ್ಟಿಗೆ ಇರ್ತಿದ್ವಿ. ಭಾಳ ವಿಶ್ವಾಸ, ಭಾಳ ಅಭಿಮಾನ, ಒಂದು ಮನೆಯವ್ರ ತರಹ ತುಂಬಾ ಚೆನ್ನಾಗಿದ್ವಿ ಅಂಥ ಒಂದು ಇತ್ತೀಚೆಗೆ ಕೂಡ ಈಗೊಂದು ಮೂರು ನಾಲ್ಕು ವರ್ಷದಿಂದ ಯಾವುದೋ ಒಂದು 3 ವರ್ಷದಿಂದ ಯಾವುದೋ ಒಂದು ಪ್ರೋಗ್ರಾಮಲ್ಲಿ, ಆ ಸನ್ನಿವೇಶದಲ್ಲಿ ಸ್ಟೇಜ್ ಮೇಲೆ ಮೀಟ್ ಮಾಡಿದ್ವಿ. ರಮಾ ಎಷ್ಟು ವರ್ಷ ಆಗೋಯ್ತು ನೀನು ನೋಡಿ, ರಮಾ ಎಷ್ಟು ವರ್ಷ ಆಗೋಯ್ತು ನೀನು ನೋಡಿ, ಬಾಮ್ಮ ಹೇಗಿದೀಯ, ಮನೆಗೆ ಬರಲಿಲ್ಲ ನೀನು, ಲಕ್ಷ್ಮೀದೇವಮ್ಮ ಬಂದರು ನೀನು ಬರಲಿಲ್ಲ ನಮ್ಮ ಮನೆಗೆ ಅಂತಂದು ಎಷ್ಟು ಹೇಳಿದ್ರೋ ಏನೋ. ಇನ್ನೇನು ಮನೆ, ಖಾಯಮಾಗಿರೋ ಮನೆಗೆ ಹೋಗ್ಬಿಟ್ರಲ್ಲ. ಪಾಪ ಮನೆಗೆ ಬಾ ಅಂತ ತುಂಬಾ ಹೇಳ್ತಾ ಇದ್ರು. ಒಂದೇ ಊರಲ್ಲಿದ್ರೂ ಬೆಂಗಳೂರು ಇಷ್ಟು ದೊಡ್ಡದು, ಒಬ್ಬರು ಮನೆಗೊಬ್ಬರು ಹೋಗೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಯಲ್ಲಿ
ಇನ್ನೆಲ್ಲಿ ಹೋಗೋದು ಸರೋಜಮ್ಮನ ಮನೆಗೆ? ಆಕೆನೇ ಇಲ್ಲ ಅಂತ ಆದರೆ ಬಹಳ ಒಳ್ಳೆ ಜೀವಿ. ಕಲಾವಿದರು ಪಾಠನ ಮಾಡ್ತಿದ್ರು, ಪಂಚಭಾಷಾ ತಾರೆ, ಅದನ್ನು ಎಲ್ಲನೂ ಬಿಟ್ಟರೆ ತುಂಬ ಒಳ್ಳೆ ಸ್ನೇಹಿತೆ. ತುಂಬ ಚೆನ್ನಾಗಿ ಇರ್ತಿದ್ವಿ ಒಟ್ಟೊಟ್ಟಿಗೆ ಸೆಟ್ಟಲ್ಲಿ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ವಿ. ಬಹಳ ಸಂತೋಷದಿಂದ, ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಕೊಂಡು ಕಥೆ ಆಡ್ಕೊಂಡು ಇರ್ತಿದ್ವಿ. ಅದೊಂದೇ ಇವಾಗ ನಮ್ಮಲ್ಲಿ ನಮಗೆ ಬಿಟ್ಟು ಹೋಗಿದ್ದವರು. ಈಗ ನನಗೆ ಅದನ್ನು ಬಿಟ್ಟು ಹೋದರು ಅಷ್ಟೇ. ಸರೋಜಮ್ಮ ಏನು ಹೇಳಲಿ, ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಆಲದ ಮರವಾಗಿ ಬೆಳೆದಂಥ ಕಲಾವಿದೆ ಆಕೆ. ಇಷ್ಟೊಂದು ಸಿಂಪಲ್ಲು, ಇಷ್ಟೊಂದು ಆತ್ಮೀಯತೆ, ಇಷ್ಟೊಂದು ನಮ್ಮವರು ತಮ್ಮವರು ಅನ್ನೋ ಭಾವನೆ, ಅದನ್ನು ಯಾವತ್ತಿಗೂ ಅವರು ಬಿಟ್ಕೊಡ್ಲಿಲ್ಲ, ಯಾವತ್ತೂ ಮರೀಲಿಲ್ಲ. ಎಷ್ಟು ದೊಡ್ಡ ನಟಿ ಆದರೂ, ಪೂರ್ತಿ ನಮ್ಮ ಭಾರತದಲ್ಲಿ ಕೂಡ ಎಷ್ಟು ಹೆಸರುವಾಸಿ ಆದಂಥ ಕಲಾವಿದೆ ಆದ್ರೂ ನಮ್ಮನ್ನು ಯಾರನ್ನೂ ಬಿಟ್ಕೊಡ್ಲಿಲ್ಲ ಅವರು, ನಮ್ಮನ್ನು ಯಾರನ್ನೂ ಮರೀಲಿಲ್ಲ. ನಾನು ದೊಡ್ಡೋಳು, ಇವರೆಲ್ಲ ಸಣ್ಣ ಆರ್ಟಿಸ್ಟು ಅನ್ನೋ ಭಾವನೆಯೇ ಅವ್ರಿಗೆ ಬರಲಿಲ್ಲ. ನಾವು ಕಲಾವಿದರು ಅನ್ನೋದೊಂದೇ ಭಾವನೆ ಇದ್ದದ್ದು ಅವ್ರಿಗೆ. ಅದೊಂದೇ ಅಭಿಮಾನ ವಿಶ್ವಾಸದಿಂದ ಅಷ್ಟು ವರ್ಷ ನಾವು ಕೆಲಸ ಮಾಡೋವಾಗೆಲ್ಲ ನಮ್ಮ ಜೊತೆಲಿದ್ದರು. ಕೆಲಸ ಮಾಡಿದ್ವಿ, ಬೇಕಾದಷ್ಟು ಕೆಲಸ ಮಾಡಿದ್ದೀರಿ. ಇತ್ತೀಚೆಗೆ ಅದ್ಯಾವುದು ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಆಮೇಲೆ ಬೇರೆ ಇನ್ನೊಂದೆರಡು ಲಕ್ಷ್ಮೀ ಸರಸ್ವತಿ, ಇನ್ನೂ ಬಾಳು ಬೆಳಗಿತ್ತು. ಹೀಗೆ ಸುಮಾರು ಸಿನಿಮಾ, ನನ್ನ ಸಿನಿಮಾಗಳು ನನಗೆ ಮರ್ತೋಗಿದ್ದಾವೆ. ಸರೋಜಮ್ಮನ ಜೊತೆ ನಾನು ಮಾಡಿರೋ ಸಿನಿಮಾಗಳು ನನಗೇ ಮರ್ತೋಗಿವೆ. ಆದಮೇಲೆ ಯೋಚನೆ ಮಾಡಿ ಎಷ್ಟೊಂದು ಜ್ಞಾಪಕ ಶಕ್ತಿ, ಎಷ್ಟು ಚುರುಕಾಗಿದ್ದರು ಅಂತ ಅಂದರೆ, ಬಾರೆ ಮನೆಗೆ ಬಾರೆ ಅಂತ ಇದ್ದರು. ಬರ್ತೀನಕ್ಕ ಅಂತ ಇದ್ದೆ ಅಷ್ಟೇ. ದೇವರು ಶಾಂತಿ ಸಿಗಲಿ. ಇಷ್ಟು ಜನರನ್ನ, ಇಷ್ಟು ಅಭಿಮಾನಿಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ. ಅವ್ರು ಹೋಗಿದ್ದಾರೆ ಅಂತ ಅನ್ಸಲ್ಲ ನಮಗೆ, ಹೋಗಿದ್ದಾರೆ ಅಂತ ಅನ್ಸಲ್ಲ. ನಮ್ಮಲ್ಲಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಇನ್ನು ಎಷ್ಟು ವರ್ಷ ನಮ್ಮ ಚಿತ್ರರಂಗ ಎಷ್ಟು ವರ್ಷ ಇರುತ್ತೆ ಅಷ್ಟು ದಿನವೂ ನಮ್ಗಳ ಜೊತೆಗಿರ್ತಾರೆ ಅವರು. ಶಾಂತಿ ಸಿಗಲಿ ಅಷ್ಟು ಅವ್ರಿಗೆ. ಮನುಷ್ಯ ಆದಮೇಲೆ ಹುಟ್ಟು ಸಾವು ಒಂದು ಪ್ರೋಸೆಸ್ಸು. ಬಟ್ ಅದ್ರ ಮಧ್ಯೆ ಯಾವ ರೀತಿ ಬದುಕಿದ್ವಿ, ಏನು ಸಾಧನೆ ಮಾಡಿದ್ವಿ, ಮುಂದಿನ ಪೀಳಿಗೆ ಏನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಮಾತು ಹೇಳಿದರು, ಒಂದು ಹಾಡು ಹೇಳಿದ್ದಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಮ್ಮ ಕನ್ನಡತಿ ಬಿ ಸರೋಜದೇವಿ ಅಮ್ಮವರು ಒಂದು ದಶಾವಾರ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿ ದಕ್ಷಿಣ ಭಾರತ, ಉತ್ತರ ಭಾರತ ದೊಡ್ಡ ದೊಡ್ಡ ದಿಗ್ಗಜರ ಹತ್ರ ನಟನೆ ಮಾಡಿ ಕನ್ನಡದ ಬಾವುಟನ ಆರಿಸಿ, ಕನ್ನಡದ ಹೆಣ್ಮಗಳು, ಕನ್ನಡ ಸಂಸ್ಕಾರವನ್ನು ಕಲ್ತಿರ್ತಕ್ಕಂಥ ಹೆಣ್ಮಗಳು, ಮತ್ತು ಈಗೇನು ಬೆಂಗಳೂರು ಬಂದು ಇಲ್ಲೇ ಮಣ್ಣು ವಾಸನೆ ಇದೆಯಲ್ಲ, ಕನ್ನಡಿಗರ ಒಂದು ಪ್ರೀತಿ ಇದೆಯಲ್ಲ, ಇಲ್ಲೇ ನೆಲೆಸಿ ಬದುಕಿ ಅವರ ಬದುಕನ್ನು ಪರಿಪೂರ್ಣತೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈಗಿನ ಯಾರೇ ನಟರು ಯಾರೇ ಆಗಿರ್ಬೋದು, ಎಲ್ಲೇ ಯಾವುದೇ ರಂಗಕ್ಕೆ ಹೋಗಿರ್ಬೋದು, ಅಲ್ಲೆಲ್ಲಿ ಹೋದಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ. ಆದರೆ ಸರೋಜದೇವಿ ಆಗಿರಲಿ, ನಾನೊಬ್ಬ ಕನ್ನಡದವಳು, ಕನ್ನಡಿಗರು, ಕನ್ನಡ ಪ್ರೀತಿಯನ್ನು ಬೆಳೆಸ್ಕೊಂಡವರು, ಬೆಳೆದವರು ಅಂತ ಹೇಳಿ ಇವತ್ತು ಪರಿಪೂರ್ಣವಾದ ಒಂದು ಜೀವನವನ್ನು ಅನುಭವಿಸಿ ಇವತ್ತು ನಮ್ಮಿಂದ ದೂರ ಆಗ್ತಿದ್ದಾರೆ. ಆದರೆ ಅವರು ಮಾಡಿದಂಥ ಸಾಧನೆ ಇದೆಯಲ್ಲ, ಅದು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ಅವ್ರು ಮಾಡಿದಂಥ ಚಿತ್ರಗಳು ಒಂದು ಇವತ್ತು ಬೆಳಗಿಂದ ನೋಡ್ತಾ ಇದ್ದೀನಿ ಮೀಡಿಯಾದಲ್ಲಿ, ಮೀಡಿಯಾ ಮಿತ್ರರು ಒಂದು ಕಿತ್ತೂರು ಚೆನ್ನಮ್ಮ ಒಂದು ಡೈಲಾಗ್ ಹೇಳ್ತಾರೆ, ಆಕಾಶ ಮಳೆ ಕೊಡುತ್ತೆ, ಭೂಮಿ ಫಲ ಕೊಡುತ್ತೆ, ನೀವೇನು ಬೆತ್ತಿದ್ದೀರಾ, ನಿಮ್ಗೆ ಯಾಕೆ ಕೊಡಬೇಕು ಕಪ್ಪ. ಅದು ಕನ್ನಡದ ಒಂದು ಮಣ್ಣು ವಾಸನೆ ಇದೆಯಲ್ಲ, ಅದು ಯಾವತ್ತೂ ನಮ್ಮ ಮನಸ್ಸಲ್ಲಿರುತ್ತೆ. ಒಂದು ಕನ್ನಡದ ಎಲ್ಲ ನಟ ನಟಿಯರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೆ ಒಂದು ಮಗನಾಗಿ, ಲೇಡೀಸ್ ಹಾಸ್ಟೆಲ್ ಅಂತ. ಒಂದು 3-4 ದಿನ ಅವ್ರ ಒಡನಾಟ ಇತ್ತಲ್ಲ, ಸರಳವಾದ ಜೀವನ ಇತ್ತಲ್ಲ, ಅವರ ಪ್ರೀತಿಯಿಂದ ಕರೆಯೋ ರೀತಿ ಇತ್ತಲ್ಲ, ಅದು ಯಾವತ್ತೂ ನಾನು ಜನ್ಮ ಇರೋವರೆಗೂ ನಾನು ಮರೆಯೋದಿಲ್ಲ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಮಾತು ಬರಲ್ಲ. ಆದರೆ ಅವರು ನಮ್ಮ ಮೇಲೆ ತೋರಿಸ್ತಂದ ಪ್ರೀತಿ ಇದೆಯಲ್ಲ, ತಾಯಿ ಪ್ರೀತಿ
ಅದು ನನ್ನ ಬಗ್ಗೆ ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ತುಂಬ ಗೌರವ ಪ್ರೀತಿ. ನನ್ನ ಮೊದಲನೇ ಸೀರಿಯಲಿಂದ ಹಿಡಿದು ನಾನು ಮಧ್ಯದಲ್ಲಿ 2005 ಒಂದು ಸೀರಿಯಲ್ ಮಾಡಿದ್ದಾಗಲೂ ಕೂಡ ಅದರಲ್ಲಿ ಅದು ಪಾತ್ರದ ಹೆಸರು ಸರೋಜಾದೇವಿ ಅಂತ. ಅವರು ನನಗೆ ವಾಲಂಟಿಯರ್ಗೆ ಫೋನ್ ಮಾಡಿ ಈ ಪಾತ್ರ ನೀನು ತುಂಬ ಚೆನ್ನಾಗಿ ಅಭಿನಯಿಸಿದೀಯಾ ಅಂತ ಒಂದು ಲೆಜೆಂಡ್ರಿ ಅವರು ಫೋನ್ ಮಾಡಿ ಹೇಳೋರು. ಅಂದರೆ ಅವರು ಎಷ್ಟು ಸಿಂಪಲ್ಸಿಟಿಯಾಗಿದ್ದರು. ಕಲಾವಿದರು ಅಂದರೆ ನಾವು ಒಂದೇ ಫ್ಯಾಮಿಲಿಯವರು ಅಂತ ಹೇಳ್ತೀವಿ, ಅದನ್ನು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ನಾವು ಯಾವಾಗಲೂ ಸಿಕ್ಕಾಗಲೂ ಕೂಡ ಅವ್ರು ಯಾವಾಗಲೂ ಅವರ ಪತಿ ಹರ್ಷನ್ ಬಗ್ಗೆ ಹೇಳ್ತಾಯಿದ್ರು, ನೀವಿಬ್ಬರು ಫ್ಯಾಮಿಲಿ ಹೀಗೆ ಇರಬೇಕು, ಸಿನಿಮಾ ರಂಗದಲ್ಲಿ ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದಮೇಲೆ ಹೇಗಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ಒಬ್ಬ ತಾಯಿಯಾಗಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಕೂಡ ಅವರು ಸಾಕಷ್ಟು ಹಿತವಚನ ಹೇಳೋರು. ನಾವು ಸಿಕ್ಕಾಗ ನಾವು ಬೇಗ ಹೋಗ್ತೀವಿ ಅಂದರೆ ಇಲ್ಲ ನಾವು ಸಿಗೋದೇ ಅಪರೂಪ, ಇನ್ನೂ ಒಂದು ಸ್ವಲ್ಪ ತಿದ್ಬಿಟ್ಟು ಹೋಗೋ ಅಂತ ಕೈ ಹಿಡ್ಕೊಂಡು ಹೇಳೋದು ಕೂರಿಸ್ಕೊಳ್ಳೋರು. ಅಂಥವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಮನಸ್ಸಿಗೆ ತುಂಬ. ಯಾರಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ನೀವು ನೋಡಿದ್ದೀರಾ ಅಂತಂದರೆ ಎದೆ ತಟ್ಕೊಂಡು ಹೇಳ್ಬೋದು ನೋಡಿದ್ದೀವಿ ಅಂತ. ಅದು ಬಿ ಸರೋಜಾದೇವಿ ಅಮ್ಮ ಮುಖಾಂತರ. ಎಷ್ಟೋ ಪಾತ್ರಗಳು ನಾವು ಕಂಡಿಲ್ಲ, ಆದರೆ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ. ಶ್ರೀನಿವಾಸ ಕಲ್ಯಾಣದಲ್ಲಿ ತಾಯಿ ಪದ್ಮಾವತಿ ಪಾತ್ರ ಇರಬಹುದು, ಈ ಥರದ್ದು ಹಲವಾರು ಪಾತ್ರಗಳು ನಾವು ನೋಡಿ ಬೆಳೆದವರು. ನಾವು ಬಾಲ್ ನಟರಾಗಿ ಇಂತಹ ಹಿರಿಯ ಕಲಾವಿದರುಗಳ ಜೊತೆ ಒಂದು ಕೆಲಸ ಮಾಡಿದ್ದೇ ನಮ್ಮ ಪುಣ್ಯ ಅಂತ ಭಾವಿಸ್ಬೋದು. ಆ ರೀತಿಲಿ ಜಯಂತಿ ಅಮ್ಮ ಇರ್ಬೋದು, ಇವರೆಲ್ಲ ನಮಗೊಂದು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ. ಆ ಒಂದು ರೆಡ್ ಕಾರ್ಪೆಟ್ ಹಾಕ್ಕೊಟ್ಟು ಹೋಗಿದ್ದಾರೆ. ಅದರ ಮೇಲೆ ನಾವು ಅವ್ರನ್ನ ಹೆಸರು ಹೇಳ್ತಾ ಚಿತ್ರರಂಗದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಷ್ಟೇ. ಹಾಗೆ ನೋಡೋಕ್ಕೋದ್ರೆ ಸರೋಜಾದೇವಿ ಅಮ್ಮವರ ಸಂಬಂಧಿಕರ ಮನೆಯಲ್ಲೇ ನಾವು ಬಾಡಿಗೆಗೂ ಸಹಿತ ಇದ್ವಿ. ಅವರ ಗುಣ ಎಂಥದ್ದು ಅಂತಂದರೆ, ಜೋರು ಮಳೆ ಬರ್ತಿತ್ತು, ನಾವೆಲ್ಲರೂ ಕೂಡ ಅವ್ರ ಮನೆ ಹತ್ರ ಇಳಿದಾಗ ಬಾಡಿಗೆ ಕೇಳಲಿಲ್ಲ ಅವ್ರು ಯಾರು. ಮೊದಲು ನೀವು ಮನೆ ಬಂದು ಸೇರ್ಕೊಳ್ಳಿ ಅಂತ ಹೇಳಿ ನಾವೆಲ್ಲ ಚಿಕ್ಕ ಮಕ್ಕಳು. ಅಂತಹ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಇವತ್ತು ಎಷ್ಟೋ ಜನ ನಮ್ಮ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಜಯ್ ಕುಮಾರ್ ಅವರಿರ್ಬೋದು, ಡಿಸ್ಟ್ರಿಬ್ಯೂಟ್ರು. ಹಾಗೆ ನಾವು ನಮ್ಮ ರಾಮ್ಕಿ ಅಂತ ಕರಿತೀವಿ, ನಮ್ಮ ಫೈನಲ್ ಕಟ್ನ ಎಲ್ಲ ಹಾಸ್ಯ ಧಾರಾವಾಹಿಗಳ ಕ್ಯಾಮ್ರಾಮನ್. ಸೊ ಇಡೀ ಒಂದು ಕುಟುಂಬನೇ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾಯಿದೆ. ಆ ಇಡೀ ಕುಟುಂಬ ಆ ಒಂದು ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ತಾ. ಸರೋಜಾದೇವಿಯವರು ಅಮ್ಮವರು ಮತ್ತು ನಮ್ಮ ಮದರ್ ಬೆಸ್ಟ್ ಫ್ರೆಂಡ್ಸ್ ಇರ್ತಿರು. ಅವ್ರು ಸದಾಶಿವನಗರ್ನಲ್ಲಿ ನಮ್ಮ ಮನೆ ಮುಂದೆ ಇರ್ತಿರು. ಇದಷ್ಟು ಗೋ ವಾಕಿಂಗ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಮತ್ತು ನಾವು ಫಸ್ಟ್ ಟೈಮ್ ಅವ್ರಿಗೆ ನೋಡಿದಂದರು ಕಿತ್ತೂರು ಚೆನ್ನಮ್ಮ ಸಿನಿಮಾನಲ್ಲಿ. ವಂಡರ್ಫುಲ್ ಸಿನಿಮಾ ಇತ್ತು, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಇದು ಫಸ್ಟ್ ಟೈಮ್ ನಾನು ಅದು ನೋಡಿದವರಿಗೆ. ಅದರ ನಂತರ ಅವ್ರ ಫ್ಯಾನ್ ಆಗಿದ್ದು ನಾನು. ಸೊ ನಾವು ಮಾತಾಡ್ತೀವಿ. ವೆರಿ ಪ್ರೆಸೆಂಟ್ ಲೇಡಿ ಆ್ಯಂಡ್ ವೆರಿ ಇಂಟೆಲಿಜೆಂಟ್, ವೆರಿ 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 ಸ್ಮಾರ್ಟ್ ಲೇಡಿ. ಸೊ ಅದಕ್ಕೆ ಇಟ್ಸ್ ಎ ಬಿಗ್ ಲಾಸ್ ಅನಿಸ್ತದೆ ಇಂಡಿಯಾಗೆ, ಪೂರಾ ಕರ್ನಾಟಕ ಸ್ಪೆಷಲಿ ಆ್ಯಂಡ್ ಇಂಡಿಯಾಗೆ ಬಿಗ್ ಲಾಸ್ ಇದೆ. ಅದಕ್ಕೆ ಐ ಥಿಂಕ್ ಶಿಲ್ ಬಿ ಫ್ರೆಂಡ್ಸ್ ವಿತ್ ಮೈ ಮದರ್ ಅಗೇನ್. ಮೈ ಮದರ್ ಈಸ್ ಆಲ್ಸೋ ಇನ್ ಹೆವೆನ್. ಸೊ ಮತ್ತು ಅವ್ರ ಫ್ರೆಂಡ್ಶಿಪ್ ಆಗ್ತದೆ ಅವರಿಗೆಲ್ಲ. ಗಾಡ್ ಬ್ಲೆಸ್ ದೆಮ್. ಇದು ಐ ಡೋನರ್ಸ್ ಆ್ಯಕ್ಟಿವಿಟಿಸ್ಟ್. ಇವತ್ತೊಂದು ದಿನ ನಾವು ಈ ತಾರೆ ಇಷ್ಟು ವರ್ಷ ನಮ್ಮ ಕನ್ನಡ ರಂಗದಲ್ಲಿ ಮಿನುಗಿದಂತಹ ಈ ತಾರೆಯು ಇನ್ನೂ ಜಾಸ್ತಿ ದಿನ ಇಲ್ಲಿ ಬೆಳಕಾಗಿ ಉಳಿಯಲಿ ಎಂದು ಅವರು ಕಣ್ಣುಗಳನ್ನು ಅವರ ಕುಟುಂಬದವರು ಗೌತಮ್ ಸರ್ ಮತ್ತು ಅವರ ಅಕ್ಕ ಇಬ್ಬರೂ ಕೂಡ ಇವತ್ತು ದಾನ ಮಾಡಿದ್ದಾರೆ. ಇದಕ್ಕೆ ನಾವು ನಾರಾಯಣ ನೇತ್ರಾಲಯದ ಪರವಾಗಿ ಹಾಗೂ MNV ಐ ಡೋನರ್ಸ್ ಅಸೋಸಿಯೇಷನ್ ಪರವಾಗಿ ಚಿರಋಣಿಯಾಗಿದ್ದೇವೆ. ಈ ಕಣ್ಣು ದಾನ ಯಾಕೆ ನಡಿಬೇಕು? ಇಲ್ಲ, ಮೊದಲು ಒಂದು ಸರಿ ನನಗೆ ಮೇಡಮ್ ಪರ್ಸ್ನಲಾಗಿ ಒಂದು ಕಡೆ ಸಿಕ್ಕಿದ್ರು. ಆವಾಗ ಈ ವಿಚಾರ ಮಾತಾಡಿದಾಗ ಹೌದು ನಾನು ಅಂತ ಹೇಳಿದರು. ಬಟ್ ಅದು ಯಾವುದೇ ರೆಕಾರ್ಡ್ ಆಗಿಲ್ಲ. ಆದರೆ ಈ ಕಣ್ಣು ದಾನ ಯಾಕೆ ಇಷ್ಟೊಂದು ಅವಶ್ಯಕತೆ ನಮಗೆ? ನೀವೇ ಹೇಳಿ, ಕಣ್ಣು ದಾನ ಮಾಡಬೇಕಾ ಬೇಡವಾ? ಮಾಡಬೇಕು. ಯಾಕೆ ಅಂದರೆ ಇವತ್ತೊಂದು ದಿನ ನಮ್ಮ ಭಾರತ ದೇಶದಲ್ಲಿ
ತುಂಬ ಜನ ಹುಟ್ಟುಕುರುಡರಿದ್ದಾರೆ, ಮಿಲಿಯನ್ಸ್ ಆಫ್ ಟುಗೆದರ್ ಹುಟ್ಟುಕುರುಡರಿದ್ದಾರೆ. ಈ ಹುಟ್ಟುಕುರುಡರು ಅಂದ್ರೇನು? ಈ ಕಾರ್ನಿಯಾ ಏನಿದೆ ನೋಡಿ, ಕಪ್ಪುಗುಡ್ಡೆ, ಈ ಕಪ್ಪುಗುಡ್ಡೆ ಇಲ್ಲದೆ ಇರೋದು ಅವರಿಗೆ. ಈ ಕಪ್ಪುಗುಡ್ಡೆ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣು ಕಾಣಿಸಲ್ಲ, ಅವರು ಹುಟ್ಟುಕುರುಡರಾಗ್ತಾರೆ. ಈ ಹುಟ್ಟುಕುರುಡರಿಗೆ ನಾವು ಈ ಕಾರ್ನಿಯಾ ಒಂದೇ ಇದಕ್ಕೆ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ. ಬೇರೆ ಯಾವುದರಿಂದನೂ ಕೂಡ ನಾವು ಈ ಕಾರ್ನಿಯಾವನ್ನು ಹಾಕೋಕ್ಕಾಗಲ್ಲ. ಇದುವರೆಗೂ ಕೂಡ ಆರ್ಟಿಫಿಷಿಯಲ್ ಕಾರ್ನಿಯಾ ಬರುತ್ತೆ ಅಂತ ಏನೋ 1-2 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಎಕ್ಸ್ಪೆರಿಮೆಂಟ್ ಕೂಡ ಅಷ್ಟೊಂದು ನಮಗೆ ಸಕ್ಸಸ್ ಆಗಿ ಬಂದಿಲ್ಲ. ಆದರೆ ಯಾರಾದರೂ ಮರಣ ಹೊಂದಿದಾಗ ಖಂಡಿತ ನೀವು ಅವರ ಕಣ್ಣುಗಳನ್ನು ದಾನ ಮಾಡಬೇಕು. ಯಾರ್ಯಾರು ಕಣ್ಣುಗಳನ್ನು ದಾನ ಮಾಡ್ಬೋದು? ಹೇಳ್ತಾರೆ ನಮಗೆ ಡಯಾಬಿಟಿಕ್ ಇತ್ತು, BP ಇತ್ತು, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕ್ಯಾಟ್ರಾಕ್ಟ್ ಸರ್ಜರಿ ಆಗಿತ್ತು. ಇದೆಲ್ಲ ಏನೂ ಅಲ್ಲ. ಈ ಒಂದು ಇದಕ್ಕೆ ಯಾರು ಬೇಕಾದರೂ ಮಾಡ್ಬೋದು. ಅವರ ಕಾರ್ನಿಯಾ ಸರಿಯಾಗಿರ್ಬೇಕಷ್ಟೇ, ಅದು ಖಂಡಿತ ಇದ್ದೇ ಇರುತ್ತೆ. ಕೇವಲ ಇದರಿಂದ ಕಾರ್ನಿಯಾದಿಂದನೇ ಅಲ್ಲ, ಬೇರೆ ಪಾರ್ಟ್ ಕೂಡ ಈ 5 ಬೇರೆ ಪಾರ್ಟ್ಗಳು ಕೂಡ ಬೇಕಾಗುತ್ತೆ. ಏನೇನು? ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಪಾರ್ಟ್ ಹೋಗಿರುತ್ತೆ, ಕಣ್ಣ ರೆಪ್ಪೆಯಿಂದನೂ ಕೂಡ ಇದು ಉಪಯೋಗ ಆಗುತ್ತೆ. ಆದ್ದರಿಂದ ನೀವುಗಳು ದಯವಿಟ್ಟು ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಇನ್ನೇನೋ ಆಗಿತ್ತು, ಆ ಕನ್ನಡಕ ಉಪಯೋಗಿಸ್ತಾ ಇದ್ರು, ಈ ಕನ್ನಡಕ ಉಪಯೋಗಿಸ್ತಾ ಇದ್ರು, ಇದೆಲ್ಲ ಏನೂ ಬೇಡ. ದಯವಿಟ್ಟು ನೀವು ನಿಮ್ಮ ಹತ್ತಿರದವರಾಗಲಿ ನಿಮ್ಮ ಮನೆಯವರಾಗಲಿ ಯಾರಾದರೂ ಆಗ್ಬೋದು, ಮರಣ ಹೊಂದಿದಾಗ ಹೋಗಿ ನೀವು ಅವರಲ್ಲಿ ವಿನಂತಿಸಿಕೊಳ್ಳಿ. ಹತ್ತಿರದ ಯಾವುದೇ ಒಂದು ಮೆಡಿಕಲ್ ಹಾಸ್ಪಿಟ್ಲು ಕೂಡ ನೀವು ಈ ಕಣ್ಣುಗಳನ್ನು ದಾನ ಮಾಡ್ಬೋದು. ಮತ್ತು ಅದರಿಂದ ಆ ಕಣ್ಣುಗಳನ್ನು ದಾನ ಮಾಡ್ಬೋದು ಅಂತ ನೀವು ಕೇಳ್ಕೊಳ್ಳಿ. ಒಂದು ನಿಮಿಷ ನೋಡಿ, ಈಗ ಹತ್ತಿರವಿರುವುದು ನಾರಾಯಣ ನೇತ್ರಾಲಯ. ಇವರು 24x7 ಯಾವಾಗಲೂ ಕೂಡ ಇದಕ್ಕೆ ಸಿದ್ಧರಾಗಿರ್ತಾರೆ. ಮತ್ತು ತೆಗೆದುಕೊಂಡಂತಹ ಕಣ್ಣುಗಳನ್ನು ಕೂಡ ಬಹಳಷ್ಟು ಬೇಗ ಗ್ರೇಡ್ ಮಾಡಿ ಅದನ್ನು 2 ಕುರುಡರಿಗೆ ಹಾಕ್ತಾರೆ. ಒಬ್ಬರ ಕಣ್ಣು 2ರಿಗೆ ಯೂಸ್ ಆಗುತ್ತೆ. ಅದೇ ಪುನೀತ್ ರಾಜ್ಕುಮಾರ್ ಕಣ್ಣು ನಿಮಗೆಲ್ಲರಿಗೂ ಗೊತ್ತಿದೆ, 4 ಜನಕ್ಕೆ ಹಾಕಿದ್ದಾರೆ. ದಯವಿಟ್ಟು ನೋಡಿ, ಇದೊಂದು ನಂಬರನ್ನು ನೀವೆಲ್ಲರೂ ನೋಟ್ ಮಾಡ್ಕೊಳ್ಳಿ. ಏನಂದರೆ, ನಾನು ನನ್ನ ಕಣ್ಣುಗಳನ್ನು ಪ್ಲೆಡ್ಜ್ ಮಾಡಿದ್ದೀನಿ, ದಾನ ಮಾಡಿದ್ದೀನಿ ಅನ್ನೋವಂತಹ ಒಂದು ಸರ್ಟಿಫಿಕೇಟ್ ನಿಮಗೆ ಬರುತ್ತೆ. ದಯವಿಟ್ಟೆಲ್ಲ ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ, ಎಲ್ಲ ನಿಮ್ಮ ಮೊಬೈಲ್ ತಗೊಳ್ಳಿ. 8884018800. ಐ ರಿಪೀಟ್, 8884018800. ಈ ನಂಬರಿಗೆ ನೀವು ಇದನ್ನು ಮಿಸ್ ಕಾಲ್ ಕೊಡೋದ್ರಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಅವ್ರು ಬದುಕಿದಾಗ ಹೇಳಲಿಲ್ಲ ನಮಗೆ, ಆದ್ದರಿಂದ ಅವ್ರಿಗೆ ವಿಶ್ ಇತ್ತೋ ಇಲ್ವೋ, ನಾವು ಮಾಡೋಲ್ಲ ಅಂತ ಮನೆಯವರು ಹಿಂದೆ ಮುಂದೆ ನೋಡ್ತಾರೆ. ಆದರೆ ನೀವು ಈ ಸರ್ಟಿಫಿಕೇಟನ್ನು ಪಡೆದುಕೊಂಡು ಈ ನಾರಾಯಣ ನೇತ್ರಾಲಯದಿಂದ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಅಂದ ತಕ್ಷಣ ಅಲ್ಲಿಗೆ ಕೊಡಬೇಕು ಅಂತ ಏನಿಲ್ಲ. ಯಾವುದೇ ಹತ್ತಿರದ ಮೆಡಿಕಲ್ ಹಾಸ್ಪಿಟ್ಲ್ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಬರ್ತಾರೆ. ಇವತ್ತೊಂದು ದಿನ ಈ ನಮ್ಮ ಸರೋಜಾದೇವಿ ಅವರ ಕುಟುಂಬ 2 ಕುರುಡರ ಬಾಳಿಗೆ ಬೆಳಕಾಗಿದೆ. ಈ ಕುಟುಂಬಕ್ಕೆ ಭಗವಂತನು ಆಯುಸ್ಸು, ಆರೋಗ್ಯ, ಬೆಳಕು ಎಲ್ಲವನ್ನೂ ಕೊಟ್ಟು ಸಲಹಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ, ದಯವಿಟ್ಟು ನೀವೆಲ್ಲರೂ ಕೂಡ ಕಣ್ಣು ದಾನ ಮಾಡುವಂತಹ ಈ ಪ್ರಕ್ರಿಯೆಯಲ್ಲಿ ತೊಡೆದುಕೊಳ್ಳಿ. ಹಾಗೂ ಹುಟ್ಟುಕುರುಡರ ಬಾಳನ್ನು ನಾವು ಬೆಳಕಾಗಿಸೋಣ. ಇವತ್ತು ಕರ್ನಾಟಕಕ್ಕೆ, ಭಾರತಕ್ಕೆ ಭಾಳ ದೊಡ್ಡ ಹಿರಿಯ ನಟಿಯಾಗಿ ಕರ್ನಾಟಕದ ಸಾರಸ್ವತ ಲೋಕಕ್ಕೆ, ಇಡೀ ಭಾರತದ ಚಲನಚಿತ್ರ ಲೋಕಕ್ಕೆ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ನಟಿ ಬಿ ಸರೋಜಾದೇವಿಯವರು. ಅವರ ಹೆಸರೇ ಹೇಳೋ ಹಾಗೆ ಒಬ್ಬ ದೇವಿಯಾಗಿ ಚಲನಚಿತ್ರ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದ, ತಮಿಳುನಾಡಿನ, ಆಂಧ್ರ ಪ್ರದೇಶದ, ಭಾರತದ ಅನೇಕ ಜನರ, ಲಕ್ಷಾಂತರ ಜನರ ದುಃಖ ದುಮ್ಮಾನಗಳನ್ನು ತಮ್ಮ ನಟನೆಯ ಮೂಲಕ ಜನರ ದುಃಖವನ್ನು ಮರೆಸಿದ್ದಾರೆ. ಆ ತಾಯಿಗೆ, ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅಪಾರ ನಷ್ಟವನ್ನು
ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಕೊಡಲಿ ಅಂಥೇಳಿ ಇವತ್ತು ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಆ ಒಂದು ಸರೋಜನಾ ದೇವಿಯವರ ಕುಟುಂಬಕ್ಕೆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. MGR ಜೊತೆಯಲ್ಲಿ, NTR ಜೊತೆಯಲ್ಲಿ, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ, ಆ ರೀತಿ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ನಟನೆಯನ್ನು ಮಾಡಿ ಅತ್ಯಂತ ಹಿರಿಯ ಕಲಾವಿದೆ. ಅವರ ಕೊಡುಗೆ ಇಡೀ ಕರ್ನಾಟಕಕ್ಕೆ, ಭಾರತಕ್ಕೆ ಅಪಾರವಾಗಿದೆ. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದ ಜನಕ್ಕೆ ಭಗವಂತ ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥವರು ಬಿ ಸರೋಜಾದೇವಿಯವರು. ಇವತ್ತು ತಮಗೆ ಒಂದು ದಾಖಲೆಯನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದೇ ಸಹಿ ಇರ್ತಕ್ಕಂಥದ್ದು. ಅವರ ಮಗಳು ಭುವನೇಶ್ವರಿ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದತ್ತಿಯನ್ನು ಇಟ್ಟಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹಿತ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಪ್ರತಿ ವರ್ಷ ಬಂದು ಅವರ ಮಗಳಾಗಿರ್ತಕ್ಕಂಥ ಭುವನೇಶ್ವರಿಯ ಹೆಸರಿನಲ್ಲಿ ಇರ್ತಕ್ಕಂಥ ದತ್ತಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷವೂ ಸಹಿತ ಅರ್ಹರಿಗೆ ಕೊಡ್ತಕ್ಕಂಥದ್ದನ್ನು ಭಾಳ ಅವರಿಗೆ ಭಾಳ ಮೆಚ್ಚುಗೆ ಆಗಿತ್ತು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ 2022ರಲ್ಲಿ ನಾವು ಕೊಡ್ತಕ್ಕಂಥ ದತ್ತಿನ ಬಿ ಸರೋಜಾದೇವಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅತ್ಯಂತ ಘನತೆ ಮತ್ತು ಗಾಂಭೀರ್ಯದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಕನ್ನಡ ಚಲನಚಿತ್ರದಲ್ಲಿ ರಂಗದಲ್ಲಿ ಬಿಡಲಾರದಂತಹ ಅವರು ಮಾಡಿರ್ತಕ್ಕಂತಹ ಅವರ ಪಾತ್ರಗಳಿದೆಯಲ್ಲ, ಮರೆಯಲಾರದಂತಹ ಪಾತ್ರಗಳು. ಅದರಲ್ಲೂ ಸಹಿತ ಕಿತ್ತೂರು ರಾಣಿ ಚೆನ್ನಮ್ಮ. ಕನ್ನಡ ಸಾಹಿತ್ಯ ಪರಿಷತ್ತು ಈ ಅತ್ಯಂತ ದುಃಖದಿಂದ ಬಿ ಸರೋಜಾದೇವಿಯವರಿಗೆ ನಾವು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಂಥವ್ರು, ಏನು ಹೇಳ್ತೀವಿ? ಏನು ಹೇಳಲಿ, ಕನ್ನಡ ತಾಯಿಯ ಪ್ರೇಮದ ಪುತ್ರಿಯಾಗಿದ್ದರು, ಭಾರತ ಮಾತೆಯ ನೆಚ್ಚಿನೆಯ ಪುತ್ರಿ ಆದರೂ ಅವರನ್ನು ಕಂಪೇರ್ ಮಾಡೋ ಹಾಗೆ ನಮಗೆ ಇಷ್ಟವರೆಗೆ ಯಾರೂ ಸಿಕ್ಕಿಲ್ಲ. ಕಂಪೇರ್ ಅಂದರೆ ನಾನು ಆ್ಯಕ್ಟಿಂಗ್ ವಿಷಯದಲ್ಲಾಗಲಿ ಬ್ಯೂಟಿ ವಿಷಯದಲ್ಲಾಗಲಿ ಹಾಗೆ ಹೇಳಲಿಲ್ಲ. ಆದರೆ ಒಂದು ಕನ್ನಡ ತಾರೆ 4-5 ಭಾಷೆಯಲ್ಲಿ ಸಕ್ಸಸ್ಫುಲ್ಲಾಗಿ ಆ್ಯಕ್ಟ್ ಮಾಡಿದರು, ಹೆಸರು ತಗೊಂಡ್ರು, ಬಾಕಿಯವರ ಮನಸ್ಸಿನಲ್ಲಿ ನಿಂತರು. ಹೆಚ್ಚು ದಿವಸ ನಿಲ್ಲಲಾರದೆ ಇವತ್ತು ಹೊರಟು ಹೋದರು. ನಮ್ಮ ಯಾರಿಗೂ ಹೇಳಲಿಲ್ಲ. ನಾನು ಕನ್ನಡ ಮಾತೇನು ಕೇಳಲ್ಲ ಅಥವಾ ಭಾರತ ಮಾತೇನು ಕೇಳಲ್ಲ. ಎಲ್ಲಿ ಹೋದರೂ ಯಾಕೆ ಕರೆಸ್ಕೊಂಡ್ರಿ ಅಂತ ನಮಗೆ ಅವರು ಯಾರು ಉತ್ತರ ಹೇಳ್ತಾರಾ? ಇಲ್ಲ. ಅವರಿಗೂ ಕಣ್ಣೀರು ಬರ್ತಿದೆಯೋ ಏನೋ, ಇನ್ನೇನು ಹೇಳಲಾರೆ ನಾವು. ನಮಸ್ಕಾರ. ಇತ್ತೀಚೆಗೆ ಭೇಟಿಯಾಗಿದ್ರೆ ಮೇಡಮ್? ಇತ್ತೀಚೆಗೆ ಅಂದರೆ 1-1.5 ವರ್ಷದ ಕೆಳಗಡೆ ನೋಡಿದ್ದೆ. ಆದರೆ ಒಂದು ತುಂಬ ದುಃಖದ ವಿಷಯ ಇವಾಗ ನೆನೆಸ್ಕೊಂಡ್ರೆ ಆಗುತ್ತೆ. ಏನಂದರೆ ಲೀಲಾವತಿಯವರು, ಸರೋಜಾದೇವಿಯವರು, ನಾನೆಲ್ಲ ಸುಮಾರು ಹೆಚ್ಚು ಕಮ್ಮಿ ಸಮಕಾಲದವರು. ಲೀಲಾವತಿ ಹುಷಾರಿಲ್ದಿದ್ದಾಗ ನಾನು ಹೋಗಿ ನೋಡಿದ್ದೆ. ಅವರು ಒಂದು ದಿವಸ ಹೋಗಿ ಬಂದರು. ಅವರು ಲೀಲಾವತಿಯವರು ಪ್ರಪಂಚವನ್ನೇ ಬಿಟ್ಟು ಹೋದಾಗ ಅದೇ ದಿವಸ ಸರೋಜಾದೇವಿಯವರು ನನಗೆ ಫೋನ್ ಮಾಡಿ, ಹರಿಣಿಯವರೇ ಹೀಗಾಯ್ತಲ್ಲ ಅಂದರು. ಆ ನೋವನ್ನು ಹಂಚ್ಕೊಳ್ಳೋಕ್ಕೆ ಅವರಿಗೆ ನಾನೇ ಬೇಕಾಗಿತ್ತು ಏನೋ ಆವಾಗ. ಆಮೇಲೆ ಇನ್ಯಾವತ್ತೋ 1-2 ದಿವಸ ಮಾತಾಡಿದ್ವಿ ಅಷ್ಟೇ. ಇವಾಗ ನನ್ನ ಪಾಲಿಗೆ ಸರೋಜಾನೂ ಇಲ್ಲ, ಲೀಲಾನೂ ಇಲ್ಲ. ನಾನು ಚಿತ್ರರಂಗದ ಅನಾಥೆ ಆಗಿಬಿಟ್ಟೆ ನಾನಿವಾಗ. ಸರೋಜಾದೇವಿಯವರ ಈ ಮನೆಗೆ ನಾನು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ, ನಮ್ಮ ತಂದೆ PWD ಮಿನಿಸ್ಟರ್ ಆಗಿದ್ದಾಗ ರುದ್ರಮ್ಮನವರು ನಮ್ಮನ್ನೆಲ್ಲ ಊಟಕ್ಕೆ ಕರೆದಿದ್ದರು. ಆ ಸಮಯದಲ್ಲಿ ನಾನಿಲ್ಲಿ ಬಂದು ಅವ್ರ ಜೊತೆ ಇದ್ದೆ. ನಂತರ ಅನೇಕ ಕಾರ್ಯಕ್ರಮಗಳಲ್ಲಿ
ಒಟ್ಟಾಗಿ ಭಾಗವಹಿಸ್ತಿದ್ರು, ಮನೆಗೂ ಬಂದಿದ್ದರು. ಮತ್ತು ದೂರವಾಣಿ ಅವ್ರು ಮೊನ್ನೆ ಈಗೊಂದು 2 ತಿಂಗಳ ಹಿಂದೆ ಅವರ ಮಗಳ ಹತ್ರ ಹೇಳಿ ಕಳಿಸಿದ್ರು ರಾಣಿ ಸತೀಶ್ಗೆ ಬರಲಿ ಮನೆಗೆ ಅಂತ. ಹೀಗೆ ಆಗಲಿಲ್ಲ, ಬರೋಕ್ಕಾಗಲಿಲ್ಲ. ಆದರೆ ಇವತ್ತು ನನಗೆ ಅನ್ನಿಸ್ತಾ ಇದೆ ಹೋಗಬೇಕಾಗಿತ್ತು, ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತ. ಆದರೆ ನಾವಿವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಕರ್ನಾಟಕಕ್ಕೆ ಅವರು, ಅದರಲ್ಲೂ ಮಹಿಳೆಯರ ಬಗ್ಗೆ ಮಹಿಳಾ ಕಲಾವಿದರಿಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥವ್ರು. ಅವರು ಯಾವತ್ತೂ ತಮ್ಮದೇ ಆದಂಥ ಒಂದು ಘನತೆಯನ್ನು ಕಾಪಾಡಿಕೊಂಡು ಅದನ್ನು ಕೊನೆ ತನಕ ಉಳಿಸ್ಕೊಂಡು ಬಂದಂಥ ಖ್ಯಾತಿ ಬಿ ಸರೋಜಾದೇವಿ ಅವರಿಗೆ ಸಲ್ತದೆ. ಪಂಚಭಾಷಾ ತಾರೆಯಾಗಿ ಅನೇಕ ಭಾಷೆಗಳಲ್ಲಿ ಅವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದರು. ಅದರಲ್ಲೂ ಅವರು ಮಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಮ್ಮನ ಪವಾಡ, ಹೀಗೆ ಅನೇಕ ಚಿತ್ರಗಳು ಜನಮಾನಸದಲ್ಲಿ ಉಳಿಯುವಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಇವತ್ತಿಗೂ ಎಂದೆಂದಿಗೂ ಅದು ಯಾರೂ ಕನ್ನಡಿಗರು ಮರೆಯುವಂಥದ್ದಿಲ್ಲ. ಅಷ್ಟು ಒಳ್ಳೆಯ ಅದ್ಭುತ ಕಲಾವಿದೆಯಾಗಿ ತುಂಬು ಜೀವನವನ್ನು ನಡೆಸಿದ್ದಾರೆ. 87 ವರ್ಷದ ಜೀವನದಲ್ಲಿ ಅವರು ಅನೇಕ ಒಳ್ಳೆಯದನ್ನು ಕಂಡಿರ್ತಕ್ಕಂಥ ಖ್ಯಾತಿ ಮತ್ತು ಅವರ ಶಕ್ತಿ ಇತ್ತು. ಅವರಿಗೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ನಾನಾದರೂ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ, ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಅವರಿಗೆ ಕುಟುಂಬದವರಿಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಇವತ್ತು ಕನ್ನಡ ಇಂಡಸ್ಟ್ರಿ ಆಗ್ಬೋದು ಹಾಗೂ ಕನ್ನಡ ನಾಡಾಗ್ಬೋದು ತಾಯಿನೇ ಕಳ್ಕೊಂಡಷ್ಟು ದುಃಖದಲ್ಲಿದ್ದೀವಿ ನಾವೆಲ್ಲ. ಯಾಕಂದರೆ ಇವರು ಪಡೆದಂಥ ಪ್ರಶಸ್ತಿಗಳಾಗ್ಬೋದು, ಅವಾರ್ಡ್ಗಳಾಗ್ಬೋದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಇಡೀ ವಿಶ್ವಕ್ಕೆ ಇವರು ಪ್ರಸಿದ್ಧಿಯನ್ನು ತಪ್ಪಾಗಲಾರ್ದು ಅಂಥ ಮಹಾನ್ ತಾಯಿಯನ್ನು ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವರವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅನ್ನೋ ಮಾತು ಹೇಳ್ತಾ, ಇವತ್ತು ಚಿತ್ರರಂಗ ತುಂಬ ದುಃಖದಲ್ಲಿದೆ, ಬರಿದಾಗಿದೆ ಅಂತ ತಪ್ಪಾಗಲಾರ್ದು ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಜೈ ಚಾಮುಂಡಿ. ಕನ್ನಡದಲ್ಲಿ ಬಿ ಸರೋಜಾದೇವಿ ಅವರು ಕಲಾವಿದರು ಅಂದರೆ ಅವ್ರ ಥರ ಒಂದು ಸೀಸನಲ್ಲಿ ಅವರು ಕಾಲ್ ಶೀಟೇ ಸಿಕ್ಕೋದಿಲ್ಲ. ಅದು ಎಮ್ ಜಿ ರಾಮಚಂದ್ರನ್ ಜೊತೆಯಲ್ಲಿ ಅವ್ರು ಮಾಡುವಾಗ ನಾವು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಪ್ರೀತಿಸ್ತಾ ಇದ್ದೀವಿ ಅವ್ರಿಗೆ. ಅವ್ರು ಯಾವುದೇ ಫಿಲಿಮ್ ಮುಟ್ಟಿದ್ರೂ ಅದು ಎಲ್ಲ ಸಕ್ಸಸ್ಸೇ. ಅದು ಎಮ್ ಜಿ ಆರ್ ಆಗಲಿ, ಶಿವಾಜಿ ಗಣೇಶನಾಗಲಿ, ಜಮಿನಿ ಗಣೇಶನಾಗಲಿ, ಯಾರ ಜೊತೆಲಿ ಮಾಡಿದ್ರೂ ಅಷ್ಟೊಂದು ಒಳ್ಳೆ ಫಿಲಿಮ್ ಮಾಡಿದ್ರು. ಆ್ಯಕ್ಟರ್ಸನ್ನು ಯಾರಾದ್ರು ಕೇಳಿದ್ರೆ ನೀವು ಯಾವ ಥರ ಹೆಂಗೆ ಇರಬೇಕು ನೀವು ನಿಜವಾಗಿ ಲೈಫಲ್ಲಿ ಕೇಳಿದ್ರೆ, ಪಾಲುಂ ಬಳುಂ ಶಿವಾಜಿ ಗಣೇಶ ಅದರಲ್ಲಿ ಅವನು ಡಾಕ್ಟರ್ ರವಿ ಮತ್ತು ನರ್ಸ್ ಶಾಂತಿ ಅಂತ ಅವ್ರು ರೋಲ್ ಮಾಡಿದರು. ಪ್ರತಿಯೊಬ್ಬರು ಲೈಫಲ್ಲಿ ಆ ಥರ ಅವರು ಹಸ್ಬೆಂಡ್ ವೈಫ್ ಆಗಿ ಇರಬೇಕು ಅನ್ನೋ ಮಟ್ಟದಲ್ಲಿ ಅವ್ರು ಫಿಲಿಮ್ ಆ್ಯಕ್ಟ್ ಮಾಡಿಲ್ಲ, ಆ ಥರ ನಡ್ಕೊಂಡಿದ್ರು. ಆ ಒಂದು ಫಿಲಿಮ್ ಆ ಥರ ಹಲವಾರು ಫಿಲಿಮ್ಗಳು ಹೇಳ್ಬೋದು. ಅವ್ರು ಎಲ್ಲಿಯೇ ಹೋದ್ರೂ ನನ್ನ ಗುರು ಎಮ್ ಜಿ ಆರ್ ಅಂತ ಪಕ್ಕ ಎಮ್ ಜಿ ಆರ್ ಫ್ಯಾನ್ ಆಗಿದ್ದರು. ಯಾಕೆಂದರೆ ತಮಿಳಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾಡೋಡಿ ಮಣ್ಣನ ಫಿಲಿಮಲ್ಲಿ, ಫಸ್ಟ್ ಫಿಲಿಮಲ್ಲಿ ಮಾನೈ ತೇಡಿ ಮಚ್ಚಾವಾರ ಪಾರ ಅಂದ್ರ ಫಿಲಿಮ್ದ ಫಸ್ಟ್ ರೋಲ್ ನಮ್ಮ ಅಂದ. ಆ ಅಮ್ಮ ತಮಿಳು ಫಿಲಿಮಲ್ಲಿ ಮಾಡಿದ ಎಲ್ಲ ಹಿಟ್ಟಾಗಿದೆ. ಅವರು ಅಷ್ಟೊಂದು ಫೇಮಸ್, ಒಳ್ಳೆ ಆ್ಯಕ್ಟರು. ಯಾವುದೇ ರೋಲ್ ಕೊಟ್ರೂ ಚೆನ್ನಾಗಿ ಮಾಡೋರು. ಏನು ಕಾಂಟ್ರವರ್ಸಿ ಇಲ್ದಿರೆ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಮೂವ್ ಮಾಡಿದರು. ಅವರು ನಿಧಾನಗೊಂಡಿದ್ದಾರೆ. ಅವ್ರ ಲೈಫಲ್ಲಿ ಅವ್ರಿಗೆ ದೇವರು ಮೇಲೆ ಒಳ್ಳೆಯ ಶಾಂತಿ ಕೊಟ್ಟು ಅವರಿಗೆ ಸ್ವರ್ಗದಲ್ಲಿ ಜಾಗ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಇದು ಸಂದರ್ಭದಲ್ಲಿ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್.